ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ನನ್ನ ಫ್ರೆಂಡ್ಸು ಶಿವಮೊಗ್ಗ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಗಾಡಿ ತಗೊಂಡು ಹೊರಟ್ವಿ. ಸೊ ನಾವು ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತಿದ್ದೀವಿ ಅಂತ ಕಂಪ್ಲೀಟ್ ವೀಡಿಯೋ ಬೇಕಂದರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋ ಫುಲ್ ನೋಡಿ. ಸೊ ಇವಾಗ ನಾವು ಗಾಡಿ ತಗೊಂಡು ಎಲ್ಲ ಹೊರಟ್ವಿ. ಸೊ ನಾವು ಫಸ್ಟು ಹೋಗ್ತಾ ಇರೋದೇ ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಏನೇನು ಪ್ಲೇಸ್ ಫಸ್ಟ್ ಕವರ್ ಮಾಡ್ಬೋದು ಅಂದರೆ, ಫಸ್ಟ್ ನೀವು ಡೈರೆಕ್ಟು ಸಕ್ಕರೆಬೈಲು ಹೋಗಿ ಅದರಿಂದ ನೆಕ್ಸ್ಟ್ ಅಲ್ಲಿಂದ ನಿಯರ್ ಬೈ ಕವಿಶೈಲ ಇದೆ, ಕವಿಶೈಲ ಮುಗಿಸ್ಕೊಂಡು ಬರ್ಬೋದು. ಸೊ ನಾವು ಫಸ್ಟು ಅಲ್ಲಿಂದ ಹೊರಟು ಕವಿಶೈಲ ಸಕ್ಕರೆಬೈಲು ಮುಗಿಸ್ಕೊಂಡು, ಅದಾದಮೇಲೆ ಕವಿಶೈಲ ಮುಗಿಸ್ಕೊಂಡು ಬಾನಕಿ ಹೋಮ್ ಸ್ಟೇ ಅಂತ ಒಂದಿದೆ. ಸೊ ಬಾನಕಿ ಹೋಮ್ ಸ್ಟೇ ಅಂತ ಅಲ್ಲಿಗೆ ಬಂದ್ವಿ. ಅದಂತೂ ಮಸ್ತ್ ಪ್ಲೇಸು. ಸೊ ಯಾಕೆಂದರೆ ಅಲ್ಲಿ ಎಲ್ಲ ರೂಮ್ಸ್ ಆಗಿರ್ಬೋದು, ಅದು ಎಲ್ಲ ಫೆಸಿಲಿಟೀಸ್ ಆಗಿರ್ಬೋದು ಲಕ್ಸುರಿಯಾಗಿತ್ತು. ಬಟ್ ಕಾಸ್ಟ್ ವೈಸು ಅಷ್ಟೇ ಕಡಿಮೆನೇ ಇತ್ತು. ಸೊ ಪರ್ ಹೆಡ್ಡು 1000 ರುಪೀಸ್ ಏನೋ ಬಿದ್ದಿತ್ತು. ಬಟ್ ನಾವೇನು ಡಿನ್ನರು ಲಂಚ್ ಏನೋ ತೊಗೊಂಡಿಲ್ಲ, ಜಸ್ಟು ಕಾಫಿ ತೊಗೊಂಡಿದ್ವಿ ಮತ್ತು ಸ್ಟೇ ತೊಗೊಂಡಿದ್ವಿ. ನೋಡಿ ವೆದರು ಹಂಗೆ ಸಖತ್ತಾಗಿದೆ. ಅದೇ ಥರ ಸ್ಟೇನೂ ಅಷ್ಟೇ ಸಖತ್ತಾಗಿತ್ತು. ರೂಮ್ಸ್ ಆಗಿರಲಿ ಹೈಜಿನಿಕ್ಕಾಗಿ ಕ್ಲೀನಾಗೆಲ್ಲ ಇತ್ತು. ಸೊ ಇದು ಕಂಪ್ಲೀಟ್ ನಾವು ಇದ್ದಿದ್ದು ಸ್ಟೇ ಇದು. ಸೊ ಇದನ್ನು ನೋಡಿ ಒಂದು ಸರಿ ಹೆಂಗಿದೆ ಅಂತ. ಯಾರು ಹೋಗೋದಿದ್ರೆ ಬಾನಕಿ ಹೋಮ್ ಸ್ಟೇ ಅಂತ. ಸೊ ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಮಕ್ಳಿಗೂ ಅಷ್ಟೇ, ಫ್ಯಾಮಿಲಿಗೆ ಹೋದ್ರೂ ಅಷ್ಟೇ ಚೆನ್ನಾಗೈತೆ. ವೆದರು ಅಷ್ಟೇ ತುಂಬ ಸಖತ್ತಾಗಿದೆ ವೆದರು. ಸೊ ಎಂಜಾಯ್ ಮಾಡೋದಕ್ಕಂತೂ ಮಸ್ತ್ ಪ್ಲೇಸು. ಹಾಂ ನೋಡೆ ಏನು ನಿಂತಾನ ಯಾರಲ್ಲೇ ಥೂ ಆ ವಿಡಿಯೋ ಒಂದು ನಿಮಿಷ ಏನೇ ಹೇಳಿ, ಶಿವಮೊಗ್ಗ ವೆದರು, ಆ ಪ್ಲೇಸು, ಆ ಸೌಂಡು ಸಖತ್ತಾಗಿದೆ. ಸೊ ಸ್ಟೇ ನೋಡ್ತಾ ಇರ್ಬೋದು. ಎಲ್ಲ ಕುತ್ಕೊಳ್ಳೋಕ್ಕಾದ್ರಿ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಆರಾಮಾಗಿ ಸ್ವಿಮ್ ಮಾಡೋದಕ್ಕೆ ಸಖತ್ ಪ್ಲೇಸು. ಸೊ ಇಲ್ಲೆಲ್ಲ ಸ್ಟೇಗೆಲ್ಲ ಫ್ಯಾಮಿಲಿಗೆಲ್ಲ ಇದೆ. ಒಳ್ಳೆ ರೂಮ್ಸು, ಒಳ್ಳೆ ವ್ಯೂ. ಒಂಥರ ಸ್ಟೇ ಒಂಥರ ಸಖತ್, ಒಂಥರ ಏನೋ ಹೈಫೈ ಸ್ಟೇ ಥರನೇ ಇದೆ. ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತದೆ. ಬಟ್ ಕಾಸ್ಟ್ಲಿ ಏನಿಲ್ಲ. ಸೊ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಬಾನಕಿ ಹೋಮ್ ಸ್ಟೇ ಅಂತ ಸಿಗುತ್ತೆ. ಸೊ ನೀವು ಮಾತಾಡಿಕೊಂಡು ಡಿಸ್ಕೌಂಟಲ್ಲಿ ಬರ್ಬೋದು. ಆರಾಮ್ಸೆ ಒಂದು 4 ಮೆಂಬರ್ಸ್ಗೆಲ್ಲ 4000 ಆರಾಮ್ಸೆ ಕೊಡ್ಬೋದು. ಏಕೆಂದರೆ ಸ್ಟೇ ಅದು ನೀಟಾಗಿದೆ, ಸಖತ್ತಾಗೂ ಇದೆ. ಸೊ ರೂಮ್ಸ್ ವೈಸ್ ಬಂದರೆ ನೀವು ರೂಮ್ಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ. ಬಟ್ ನಾವೆಲ್ಲ ಮಲಗಿ ಗಲೀಜಾಗೈತೆ. ಬಟ್ ಈ ಥರ ನೋಡಿ ಚೆನ್ನಾಗೈತೆ. ಎಲ್ಲ ಫುಲ್ಲು ಬೆಡ್ಸ್ ಎಲ್ಲ, ಕಾಟು ಎಲ್ಲ, ವಾಶ್ರೂಮ್ಸ್ ಆಗಿರ್ಬೋದು ಎಲ್ಲ ನೀಟಾಗೈತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ ಪೆಟ್ರೋಲ್ ಬಂಕ್ಗೆ. ಸೊ ನನ್ನ ಗಾಡಿಗಂತೂ ಫುಲ್ ಟ್ಯಾಂಕಿ ಹಾಕ್ಸ್ಬೇಕು ನಾನು ಜಾಸ್ತಿ ಎಲ್ಲರೂ ಟ್ರಿಪ್ ಹೊಡಿಬೇಕಂದ್ರೆ. ಯಾಕೆಂದರೆ ಮೈಲೇಜ್ ಅಷ್ಟಕ್ಕಷ್ಟೇ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಲೇಬೇಕಪ್ಪ, ಇಲ್ಲಾಂದ್ರೆ ಆಗಲ್ಲ. ಅರ್ಧ ಟ್ಯಾಂಕ್ ಮಾಡಿಸಿದೆಲ್ಲ ಅದು ಇತಿಹಾಸ ಉಂಟಾ ನಿಮ್ಮ ಗಾಡಿಗೆ? ಚಾನ್ಸೇ ಇಲ್ಲ. ಟ್ರಿಪ್ಪಿಂಗ್ ವಿಡಿಯೋನ ಹಾಂ, ಸುಮ್ಮನೆ ಹಂಗೆ ಜೋರೇನ. ಒಂದು 4 ದಿನ. ಎಲ್ಲಿಗೆ? ಇಲ್ಲೇ ನಿಯರ್ ಬೈ ಶಿವಮೊಗ್ಗ ಸರೌಂಡಿಂಗ್ಗೆ. ಏನ ಪೊಲೀಸವರೇ?
ಸೊ ಪೆಟ್ರೋಲ್ ಮುಗಿಸ್ಕೊಂಡು ಸರಿ ಊಟ ಮಾಡೋಣ ಅಂತ ದ ಫೇಮಸ್ ಶಿವಮೊಗ್ಗ ಹೋಟೆಲ್ ದ್ವಾರಕಕ್ಕೆ ಹೋದ್ವಿ. ಇಲ್ಲಿ ಏನಪ್ಪ ಅಂದರೆ ನನಗೆ ಊಟಕ್ಕಿಂತ ಅಲ್ಲಿನ ಆ್ಯಂಬಿಯನ್ಸ್ಗಿಂತ ಓನರ್ ಯಾವ ಥರ ಮಾತಾಡ್ಸಿದ್ರು ನನಗೆ ತುಂಬ ಖುಷಿ ಆಯಿತು. ಸೊ ಯಾಕೆಂದರೆ ಅವರೇ ಬಂದ್ಬಿಟ್ಟು ಏನು ಬೇಕು, ಏನು ಆರ್ಡ್ರ್ ಕೊಟ್ಟಿದ್ದೀರಾ, ಏನು ಬೇಕು ನಿಮಗೆ, ಇದು ಚೆನ್ನಾಗಿದೆ ಅಂತ ಐಟಮ್ ಎಲ್ಲ ಸಜೆಸ್ಟ್ ಮಾಡಿದ್ರು. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟು ನಮ್ಮ ಪ್ಲೇಸ್ ಇದ್ದಿದ್ದು ಎಲ್ಲಿಗೆ ಅಂದರೆ ರಿಸರ್ವೇಸ್ ನೋಡೋಕ್ಕೆ. ಅಲ್ಲಿ ಮಾಣಿ, ಚಕ್ರ ಮತ್ತು ಸಾವಯವ ರಿಸರ್ವೇಸ್ ಇತ್ತು. ಸೊ ಅದನ್ನ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ಏನಂದ್ರೆ ನಾವು ಅಲ್ಲಿಂದ ಹೊರಟಿದ್ದೆ ಮಾಣಿ ಮತ್ತು ಚಕ್ರ ಮತ್ತು ಸಾವಯವ ರಿಸರ್ವೇರ್ ನೋಡೋ ಅಂತ. ಸೊ ನೀವು ಅಲ್ಲೇನು ನೋಡ್ತಿದ್ದೀರಾ ಅದು ಬಂದು ಕಾಂತಾರ 2 ಸೆಟ್ಟು. ಸೊ ಮಾಣಿ ರಿಸರ್ವರ್ ಹತ್ರ ಅವ್ರ ಬ್ಯಾಕ್ ವಾಟ್ ಹತ್ರ ಸೆಟ್ ಹಾಕೊಂಡವ್ರೆ. ಸೆಟ್ ಅಂತೂ ನೋಡಿದ್ರೆ ಅಂದರೆ ನಾವು ತುಂಬ ದೂರದಿಂದ ನೋಡಿದ್ಬಿಡಿ, ತುಂಬ ಸಖತ್ತಾಗಿ ಹಾಕಿರೋ ಥರ ಕಾಣಿಸ್ತಾ ಇತ್ತು. ಅಲ್ಲಿ ನಮಗೆ ಪರ್ಮಿಷನ್ ಇಲ್ಲ. ಸೊ ಹಂಗೆ ನೋಡಿಕೊಂಡು ಅದು ಸುತ್ತ ಅಲ್ಲಿ ನೋಡಿ, ಸುತ್ತ ಬೆಟ್ಟ ಇದೆ, ಮಧ್ಯ ಆ ಕಡೆ ನೀರು, ಈ ಕಡೆನೂ ನೀರು ತುಂಬಿದ್ರೆ ಹರಿಯುತ್ತೆ. ಸೊ ಇಲ್ಲಿಗೆಲ್ಲ ಬರಬೇಕಂದ್ರೆ ಏನಂದರೆ ಮೇಯ್ನು ಪಾಸ್ ಇರಬೇಕಂತೆ. ಪಾಸ್ ಇಲ್ಲ ಅಂದರೆ ಅವರು ಬಿಡಲ್ಲ. ಸೊ ನೀವು ಪಾಸ್ ಪಡ್ಕೋಬೇಕು ಅಂದರೆ ಏನು ಮಾಡಬೇಕು, ಯಾರಾದರೂ ನಿಮ್ಮ ರಿಲೇಷನ್ಸ್ ಯಾರೋ ಗೌರ್ಮೆಂಟ್ ಜಾಬಲ್ಲಿದ್ದು ಅವ್ರದ್ದು ID ಪ್ರೂಫು ಮತ್ತು ಅವ್ರದ್ದು ಒಂದು ಯಾವ್ದಾದ್ರು ID ಪ್ರೂಫ್ ಕೊಡಬೇಕು, ಯಾವ್ದಾದ್ರು ಒಂದು. ಸೊ ಅದನ್ನು ಕೊಟ್ಬಿಟ್ಟು ಮತ್ತು ಅಲ್ಲಿ ನಮ್ಮದು ಯಾರ್ಯಾರು ಹೋಗ್ತಿದ್ದೀರಾ ಅವ್ರದ್ದು ಆಧಾರ್ ಕಾರ್ಡ್ಸು, ಜೆರಾಕ್ಸು, ಅದನ್ನು ಕೊಟ್ಟು ಪಟ್ಟಣಕಟ್ಟೆ ಅಂತ ಪ್ಲೇಸು. ಅಲ್ಲಿ ಹೋಗಲಿಕ್ಕೆ ಇದು ಗೌರ್ಮೆಂಟ್ ಅವ್ರದ್ದು ಆಫೀಸ್ ಇದೆ, ಅಲ್ಲಿ ಹೋಗಿ ಅವ್ರ ಹತ್ರ ಕೊಟ್ಬಿಟ್ಟು ಪರ್ಮಿಷನ್ ತೊಗೊಂಡು ಒಂದು ಪಾಸ್ ಅಂತ ಕೊಡ್ತಾರೆ. ಸೊ ಆ ಪಾಸನ್ನು ಇಟ್ಕೊಳ್ಬೇಕಾದ್ರೆ ನೀವು 3 ಕಡೆ ಅಂದರೆ ಮಾಣಿ, ಚಕ್ರ ರಿಸರ್ವೇರು ಮತ್ತು ಸಾವಯವ 3 ಕಡೆನೂ ಹೋಗ್ಬೋದು. ಸೊ ನೀವು ಪಾಸ್ ಇದ್ದರೆ ಆರಾಮ್ಸೆ ಹೋಗ್ಬೋದು. ಪಾಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ನಿಮಗೆ ಒಳಗಡೆ ಎಂಟ್ರಿ ಕೊಡಲ್ಲ. ಬಟ್ ಇಲ್ಲಿ ಮಾಣಿ ಆ ಕಡೆ ಎಲ್ಲ ಹೋದರೆ ತುಂಬ ಬ್ರಿಡ್ಜ್ಗಳಿದೆ. ಸೊ ನೋಡೋದಕ್ಕೆ ಸಖತ್ ಪ್ಲೇಸ್ ಇದು. ಸೊ ನೆಕ್ಸ್ಟು ನಾವು ಅಲ್ಲಿ ಮುಗಿಸ್ಕೊಂಡು ಬಂದಿದ್ದು ಸಾವಯವ ಡ್ಯಾಮ್ ಅಷ್ಟೇ, ನೋಡೋದಕ್ಕೆ ಸಖತ್ತಾಗಿದೆ. ಆ ವೆದರ್ಗೆ ಮತ್ತು ಅದು ನೀರು ನೋಡ್ತಾ ಇದ್ರೆ ನೀವು ಹೇಳ್ತೀರಾ ಎಷ್ಟು ಚೆನ್ನಾಗೈತೆ ಅಂತ. ಮಚ್ಚ ವಿನಯ್ ಏನಾದ್ರು ಹೇಳೋ ಡ್ಯಾಮ್ ಬಗ್ಗೆ. ನೋಡೋ ಹತ್ತದಲ್ಲಿ ಬೇಗ ಓಡ್ತಾ ಇದ್ದಾನೆ. ಜಾತದಲ್ಲಿ ಸೊ ಇದನ್ನು ನೀರು ಫಿಲ್ ಆಗಿಲ್ಲ. ನೀರು ಫಿಲ್ ಆದ್ರಂತೂ ಅದು ತುಂಬಿ ನೀರೆಲ್ಲ ಹರಿಯುತ್ತೆ. ಸಖತ್ತಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಇನ್ನೂ ಮಳೆ ಜಾಸ್ತಿ ಸ್ಟಾರ್ಟ್ ಆಗೈತೆ. ಬಟ್ ನಾವು ಹೋದಾಗ್ಲಂತೂ ಫುಲ್ ಮಳೆ ಬರ್ತಾನೆ ಇತ್ತು. ಸೊ ಇನ್ನೂ ಮಳೆ ಎಲ್ಲ ಫುಲ್ಲು ಹೆವಿಯಾಗಿ ಅದೆಲ್ಲ ನೀರು ತುಂಬಿದ ಮೇಲಂತೂ ನೋಡೋದಕ್ಕೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಆವಾಗ ಬಿಡ್ತಾರಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಚಕ್ರ ರಿಸರ್ವೇರ್ಗೆ. ಅಲ್ಲಿ ಅಂತ ಏನಿಲ್ಲ, ಸೇಮ್ ಅಲ್ಲೇ ನೋಡಿದ್ವಿ ಅದೇ ಥರ ಬ್ರಿಡ್ಜು, ಆ ಕಡೆ ನೀರು, ಈ ಕಡೆ ಒಂಥರ ಪಾತಾಳ ಥರ ಇದೆ ಅಷ್ಟೇ. ಬಟ್ ಅದೂ ಚೆನ್ನಾಗಿದೆ. ವೆದರು ವಾಕ್ ಮಾಡ್ಕೊಳ್ಳೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು ಅದು ಪ್ಲೇಸು. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಒಂದಷ್ಟು ಫೋಟೋ ತೊಗೊಂಡು ಬಂದ್ವಿ. ಬಟ್ ವೆದರ್ ಅಂತೂ ನಾವು ಹೋಗಿದ್ದು ಅದೇ ಮಾನ್ಸೂನ್ ಸೀಸನ್ ಅಂದರೆ ಗೊತ್ತಲ್ಲ, ಸಖತ್ತಾಗಿರುತ್ತೆ ಯಾವಾಗಲೂ. ಎಲ್ಲ ಫುಲ್ ಗ್ರೀನರಿಯಾಗಿ ಮೋಡ ಎಲ್ಲ ಮಳೆ ಸಖತ್ತಾಗಿತ್ತು.
ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೆ ಕೊಲ್ಲೂರು ಮುಖಂಡಿದ್ದೀವಿ. ಸೊ ಅಲ್ಲಿಂದ ಒಂದು 30-40 ಕಿಲೋಮೀಟರ್ ಇದೆ ಅಷ್ಟೇ. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿ ಕೊಲ್ಲೂರು ಮುಖಾಂಬಿಕೆ ಟೆಂಪಲ್ಗೆ ಹೋಗಿ ಎಂಟ್ರಿ ಮಾಡಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಏನಿದೆ ಅಂದರೆ ಮೂಕಾಂಬಿಕಾ ದೇವಸ್ಥಾನ ಹತ್ರ ಈ ದೇವಸ್ಥಾನ ಎಲ್ಲ ಫುಲ್ ಚೆನ್ನಾಗಿದೆ. ಸ್ಟೇಗಳು ಮತ್ತು ಇದನ್ನ ಇಂಪ್ರೂವ್ ಮಾಡಬೇಕು. ಬಟ್ ಸ್ಟೇ ಎಲ್ಲ ಅಷ್ಟೊಂದು ಹೈಜೆನಿಕ್ ಆಗಿಲ್ಲ ದೇವಸ್ಥಾನ ಅಂದರೆ. ಬಟ್ ಇಲ್ಲೇನಂದರೆ ಜಾಸ್ತಿ ನಮ್ಮಗಿಂತ ಕರ್ನಾಟಕದಕ್ಕಿಂತ ಕೇರಳದವರು ಜಾಸ್ತಿ ಇರೋದ್ರಿಂದ ಮೇ ಬಿ ಅವರು ಬೋರ್ಡ್ಗಳೆಲ್ಲ ಮಲಯಾಳಂ ಎಲ್ಲ ಕಲಿಯೋದು ಗೊತ್ತಿಲ್ಲ. ಬಟ್ ನಾನು ನೋಡಿದಂಗೆ ಎಲ್ಲ ಜಾಸ್ತಿ ಕೇರಳದವರೇ ಇದ್ದರು. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸು ನೋಡೋದಕ್ಕೂ ಅಷ್ಟೇ. ಸೊ ಇದು ಬಂದು ಬೆಳಗಿನ ವ್ಯೂವು ನಮ್ಮ ರೂಮಿಂದ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಫುಲ್ಲೆಲ್ಲ ಫಾಗೆಲ್ಲ ಇದ್ದು ಇಬ್ನಿ ಎಲ್ಲ ಇದ್ದು ಸಖತ್ತಾಗಿತ್ತು ನಮ್ಮ ರೂಮಿಂದ ವ್ಯೂ ಅಂತೂ. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಸೊ ಇದೆಲ್ಲ ರೂಮಿಂದ ವ್ಯೂ. ಸೊ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ವರಂಗಕ್ಕೆ. ಸೊ ವರಂಗ ಹೋದಾಗ ಮಳೆ ಬರ್ತಾ ಇತ್ತು. ಬಟ್ ಅದನ್ನು ಅಷ್ಟೇ ಒಳ್ಳೆ ವ್ಯೂ, ತುಂಬ ಚೆನ್ನಾಗಿದ್ದಾರೆ. ಮರಿ ದೊಡ್ಡದಿದೆ, ಮರಿಯಲ್ಲ, ಮೊಸಳೆ ಉಂಟು. ಅದಕ್ಕೆ ಲೈಫ್ ಜಾಕೆಟ್ ಎಲ್ಲ ಇರಬೇಕು. ಅವ್ರು ಅಷ್ಟು ಜನ ಕುಣಿಸ್ಕೊಂಡು ಹೋಗ್ತಾರೆ ಅವರು. ಲೈಫ್ ಜಾಕೆಟ್ ಉಂಟಾ? ಇಲ್ಲ, ಎಷ್ಟು ಜನ ಲೈಫ್ ಜಾಕೆಟ್ ಎಲ್ಲಿ ಕೊಡೋದು? ಪ್ರೊಟೆಕ್ಷನ್ ಅಂತ ಇಲ್ಲ. ಏನು ಎಲ್ಲ ಕೊಂಡೋಗ್ತಾರೆ. ಎಲ್ಲಿಂದ ಎಷ್ಟು ಬೇಡ? 1, 2, 3. ಸಜ್ಜಿನ ಸ್ವಿಮ್ ಮಾಡಿದ್ಯಾನ ಇಲ್ಲಿಂದ? ಹಾಂ, ಏನು ಬೋಟ್ ಬೇಕಿಲ್ಲ. ಮತ್ತೆ ಟಿಕೆಟ್ ಹಾಕಿ ತಗೊಂಡ ಅವನು. ಟಿಕೆಟೇ ಬೇಕಿಲ್ಲ ಸಜ್ಜನಿಗೆ. ಮೇಲೆಗೆ ಸುಮ್ಮನೆ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡು. ಸೊ ನಾವು ಅಲ್ಲಿ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ಪಂಚರಂಗಿ ಮೂವಿ ಶೂಟಿಂಗ್ ಸ್ಪಾಟ್ಗೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮನೆಯಲ್ಲಿ ಪಂಚರಂಗಿ ಮೂವಿ ಶೂಟಿಂಗ್ ಆಗಿರೋದು. ಸೊ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನದಲ್ಲೂ ಶೂಟಿಂಗ್ ಆಗೈತೆ. ಅಲ್ಲೂ ಮಳೆ ಬರ್ತಾಯಿತ್ತು. ಸೊ ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಒಂಥರ ಕೂಲ್ ಪ್ಲೇಸು, ಅಲ್ಲಿ ನೋಡೋದಕ್ಕೆಲ್ಲ ಚೆನ್ನಾಗಿತ್ತು. ದೇವಸ್ಥಾನ ಅಷ್ಟೇ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರು ಹೋಗ್ಬೇಕಂತಿದ್ರೆ ಕೊಲ್ಲೂರು ವರಂಗದಿಂದ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಅಷ್ಟೇ, 13 ಅಷ್ಟೇ ಇರೋದು. ಸೊ ಇದನ್ನು ಹೋಗಿ ನೋಡ್ಕೊಂಬನ್ನಿ. ಏನು ಕ್ರೌಡ್ ಏನಿಲ್ಲ, ಫುಲ್ ಖಾಲಿ ಇರುತ್ತೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಪ್ಲೇಸು. ಮತ್ತೆ ತಿರುಗಿಸಿ ನಿಲ್ಲಿಸ್ಬಿಡು. ಸೊ ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಬಾಸ್ನ ನೋಡೋದಕ್ಕೆ. ಸೊ ನೆಕ್ಸ್ಟ್ ಹೊರಟಿದ್ದೆ ಧರ್ಮಸ್ಥಳಕ್ಕೆ. ಸೊ ಅಲ್ಲೋಗಿ ಶಿವಾನಿ ಮತ್ತು ಇನ್ನೊಂದು ಆನೆ ಇತ್ತು. ಅದೆಲ್ಲ ಮಾಡಿಸ್ಕೊತಿದ್ರಲ್ಲ. ಸೊ ಅಲ್ಲಿ ನೋಡಿ ಆನೆ ಆಡೋದೇ ಚೆಂದ. ಸೊ ಸ್ವಲ್ಪ ಹೊತ್ತು ನೋಡಿದ್ವಿ. ಮತ್ತು ಅದಾದ್ಮೇಲೆ ಇನ್ನೇನು ಅಂದ್ಬಿಟ್ಟು ದರ್ಶನ ಆಯಿತು. ದರ್ಶನ ಆದಮೇಲೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಏನೇ ಅಂದ್ರೂ ಧರ್ಮಸ್ಥಳದ ಪ್ರಸಾದನೇ ಸ್ಪೆಷಲ್ಲು. ಅದೊಂಥರ ಏನೋ ಪಾಸಿಟಿವ್ ವೈಬು. ತಗೊಂಡು ನೆಕ್ಸ್ಟ್ ರೂಮಲ್ಲಿ ಎಲ್ಲ ಸ್ಟೇ ಆಗ್ತೀವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಹೋಗಿದ್ದೆ ಸೌತಡ್ಕ ಗಣೇಶ ದೇವಸ್ಥಾನಕ್ಕೆ.
ಎಲ್ರಿಗೂ ಗೊತ್ತಿದೆ, ಇದು ಆಲ್ರೆಡಿ ಸೌತಡ್ಕ ತುಂಬ ಫೇಮಸ್ ಟೆಂಪಲ್ಲು. ಸೊ ಇಲ್ಲಿ ಗಣೇಶನಿಗೆ ಇದೆ ಶೆಲ್ಟ್ರೇ ಇಲ್ಲ, ಹಂಗೆ ಇರೋದು ಇದು. ಇದೂ ಅಷ್ಟೇ ತುಂಬ ಸಖತ್ತಾಗಿರೋ ಪ್ಲೇಸು. ಸೊ ಕೂಲ್ ಪ್ಲೇಸು, ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಸೊ ಅಲ್ಲೂ ಜನ ಅಷ್ಟೊಂದೇನು ಇರಲಿಲ್ಲ, ಬಟ್ ಮಾಡ್ರೇಟ್ ಆಗಿದ್ದರು. ಕ್ರೌಡ್ ಏನಿಲ್ಲ, ಬಟ್ ಇದು ಯಾವಾಗ ಹೋದ್ರೂ ಕ್ರೌಡ್ ಏನಿರಲ್ಲ. ಸೊ ಆರಾಮ್ಸೆ ದರ್ಶನ ಮಾಡ್ಬೋದು. ಒಳ್ಳೆ ಪ್ಲೇಸು, ವಿಸಿಟ್ ಮಾಡೋದಕ್ಕಷ್ಟೇ ಕೂಲಾಗಿರುತ್ತೆ. ಸೊ ಇಲ್ಲೆಲ್ಲ ನೋಡ್ತಿದ್ದಾರೆ, ಎಲ್ಲರೂ ಗಂಟೆ ಕಟ್ಟಿದ್ದಾರೆ. ಸೊ ಒಂದೇನೇನೋ ಅರ್ಥ ಇರುತ್ತೆ. ಸೊ ಅದಕ್ಕೋಸ್ಕರ ಬಂದು ಗಂಟೆ ಕಟ್ತಾರೆ. ಸೊ ಇಲ್ಲಿನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಸೊ ಅಂತ ಮುಗೀತು ಸೌತಡ್ಕ. ನೆಕ್ಸ್ಟ್ ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ಬೆಂಗಳೂರಿನ ಕಡೆಗೆ ಹೋಗ್ಬೇಕಂದ್ರೆ ಬೇಜಾರು, ಏನು ಮಾಡೋದು, ಕೆಲಸ ಇದೆಯಲ್ಲ. ಸೊ ನಾವು ಅಲ್ಲಿಂದ ಹೊರಟಿದ್ದು ನೆಕ್ಸ್ಟು ಬಿಸ್ಲೆ ಘಾಟ್ ಮೇಲೆ. ಸೊ ಬಿಸ್ಲೆ ಘಾಟು ಏನಕ್ಕೆ ಅಂದರೆ ಅಲ್ಲಿ ಚಾರ್ಮಡಿ ಘಾಟ್ ಸ್ವಲ್ಪ ಡೇಂಜರ್ ಅಂತಂದು, ಸೊ ಮಳೆ ಜಾಸ್ತಿ ಅಂತಂದು, ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಬಿಸ್ಲೆ ಘಾಟ್ ತೊಗೊಂಡ್ವಿ. ಸೊ ಬಿಸ್ಲೆ ಘಾಟು ಬರ್ಬೇಕಂದ್ರೂ ಸಖತ್ತಾಗಿತ್ತು. ಸೊ ಅಲ್ಲೂ ಎಲ್ಲ ಫುಲ್ಲು ಫಾಲ್ಸ್ ಎಲ್ಲ ನೀರು ಮಳೆಯಿಂದ ಬಂದಿರೋದ್ರಿಂದ ಟಿವಿ ಫಾಲ್ಸ್ ಎಲ್ಲ ಆಗ್ತಾಯಿತ್ತು. ಒಂದೊಂದು ವೀಡಿಯೋ ಮಾಡಿದ್ದು ಒಂದೊಂದು. ನೋಡ್ಕೊಂತ ಬರ್ಬೇಕಂದ್ರೆ ಎಲ್ಲ ಯಾರೋ ಹುಡುಗರು ಬಿಸ್ಲೆ ಘಾಟ್ ಹತ್ರ ನಿಲ್ಲಿಸಿ ಸಕ್ಕತ್ತಾಗಿ ಚಾರ್ ಮಾಡ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲೇ ತಗೊಂಬೇಕಾರ ನೆಕ್ಸ್ಟ್ ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ರೆ ಅಲ್ಲಿ ಏನು ಕಾಣಿಸ್ತಿರಲಿಲ್ಲ. ನೋಡೋದಕ್ಕೆ ಏನು ಕಾಣ್ತಿರ್ಲಿಲ್ಲ. ನೋಡ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಏನೇನೋ ಬಿಸಿಲೆ ನೋಡು ಆ ಬೆಟ್ಟ ನೋಡಿ ಎಷ್ಟು ಗ್ರೀನ್ ಆಗೈತೆ. ಏನೋ ಹೌದೌದು, ಈ ಬೆಟ್ಟ ತುಂಬಾ ದೊಡ್ಡದು. ಹೌದು. ಅಲ್ಲ ನಾನು ಒಂದು ಸಿಂಹನ ಹೋಗ್ತಾ ಇರೋಂಗಿದೆ ನೋಡು, ಸಿಂಹನ ಹುಲಿನ ಅಲ್ಲೇನೋ ಗ್ಯಾಪ್ ಇದ್ದಂಗೆ ರೋಡ್ ಇದ್ದಂಗೆ ಕಾಣಿಸ್ತದೆ. ಹೌದೌದು, ಅದೇ ಜರಿ ಹತ್ರ ಯಾರೋ ವಿಡಿಯೋ ಮಾಡ್ತಿದ್ದಾರೆ. ಅಲ್ಲಿ ತನಕ ನಾವು ಹೋಗೋಣ ನೆಕ್ಸ್ಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು. ಆ ಟವರ್ ನೋಡೋದು. ಹೌದು, ಈ ಟವರ್ ನೋಡು, ಈ ಟವರ್ ಎಷ್ಟು ದೊಡ್ಡದಾಗೈತಲ್ಲ. ಅಯ್ಯಪ್ಪ, ಮೊಬೈಲಲ್ಲೆಲ್ಲ ಕ್ಯಾಪ್ಚರ್ ಆಗ್ತಾ ಇಲ್ಲ. ಮಾತ್ರ ಹೌದೌದು, ಬೇರೆಯವ್ರು ನೋಡಿದ್ರೆ ಕಣ್ಣು ಬಿಡ್ಬಿಡುತ್ತೆ. ಆನೆ ನೋಡಲ್ಲ, ಆನೆ ಅಲ್ಲಲ್ಲಿ. ಸೊ ಇಲ್ಲಿ ತನಕ ಕರ್ಕೊಂಡ್ಬಂದು ವಾಪಸ್ ಕರ್ಕೊಂಡು ಹೋಗ್ತಾರ ನಮ್ಮ ಬಾಸ್ ನಮ್ಮ ಗಾಡಿನ. ಹಂಗೆ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಅದನ್ನೊಂದು ಹಂಗೆ ವೀಡಿಯೋ ಮಾಡಿಕೊಂಡು, ಸೊ ಹಂಗೆ ಎಲ್ಲ ಮುಗಿಸ್ಕೊಂಡು ನಮ್ಮ ಗಾಡಿದೊಂದು ಹಂಗೆ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾವು ಇಷ್ಟೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಸೊ ನೀವು ಯಾರು ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.